ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಮಾವಿನಕಾಯಿ ರಸಂ, ಇದು ಹಳ್ಳಿ ಸ್ಟೈಲ್ನಲ್ಲಿ ಮಾಡಿರೋದು. ಮಾವಿನಕಾಯಿನ ಹೆಚ್ಚಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಮಾಡಿರೋದು. ಒಂದು ಯೂನಿಕ್ ವೇನಲ್ಲಿ ತುಂಬ ಈಸಿಯಾಗಿದೆ ಮಾಡೋಕ್ಕೆ. 5 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಏನೂ ಬೇಕಾಗಲ್ಲ. ಅನ್ನ, ಉಪ್ಪಿನಕಾಯಿ, ರಸಂ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದನ್ನು ವಿಡಿಯೋ ನೋಡ್ತಾನೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಚೆನ್ನಾಗಿರೋ ಡಿಶ್. ತುಂಬ ಸಿಂಪಲ್ ಆಗಿದೆ. ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ. ಇದಕ್ಕೆ ಮುಂಚೆ 3 ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿ ಹೋಳನ್ನು ತೊಗೊಂಡಿದ್ದೀನಿ. ನೀವು ಹೆರಿದಿರೋ ಕೊಬ್ಬರಿನಾದರೂ ತೊಗೋಬೋದು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದೊಂದು 2 to 3 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಈಗ ಪೇಸ್ಟ್ ಮಾಡ್ಕೊಂಡಿರೋದು. ಈ ಥರ ಪೇಸ್ಟ್ ಆಗಬೇಕು. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಹಸಿ ಮಸಾಲೆನ ಜಜ್ಕೊಳ್ಳೋಣ. ಅರ್ಧ ಸ್ಪೂನ್ ಜೀರಿಗೆ, 4 ಹಸಿಮೆಣಸಿನ್ಕಾಯಿ ಮತ್ತು 7-8 ಎಸಳು ಬೆಳ್ಳುಳ್ಳಿ. ಇದನ್ನು ಚೆನ್ನಾಗಿ ಕುಟ್ಕೊಳ್ಳೋಣ. ಈ ಥರ ಜಜ್ಕೊಳ್ಬೇಕು. ಇದನ್ನು ಕಟ್ ಮಾಡಿದಕ್ಕಿಂತ ಈ ಥರ ಜಜ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಅದನ್ನು ಸೈಡ್ ಇಟ್ಕೊಂಡ್ಬಿಟ್ಟು ಮಾವಿನಕಾಯಿನ ಹೆಚ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಚಿಕ್ಕದಿದೆ, ಒಂದು ಮಾವಿನಕಾಯಿನ ತೊಗೊಂಡಿರೋದು. ನಾನು ಆ್ಯಕ್ಚುಲಿ ಈಗ 2 ಸೈಡ್ಸ್ ಏನು ಹೆಚ್ಚಿದ್ದೀನಲ್ಲ ಅದಷ್ಟೇ ಮಾವಿನಕಾಯಿನ ಹಾಕ್ಕೋತಾ ಇರೋದು. ಉಳಿದಿರೋದನ್ನು ಬೇರೆದಕ್ಕೆ ಉಪಯೋಗಿಸ್ಕೋಬೋದು. ಇಷ್ಟು ಮಾವಿನಕಾಯಿನ ಈಗ ಹೇಗೆ ನಾವು ತೆಳ್ಳಗೆ ಹೆಚ್ಚಿಕೊಂಡಿದ್ದೀನಲ್ಲ ಆ ಥರ ಹೆಚ್ಚಿಟ್ಕೊಳ್ಳಿ. ಅದು ಸುಮಾರು 1 ಬಟ್ಲದಷ್ಟು ಆಗುತ್ತೆ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಮೆಂತ್ಯಕಾಳಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಮೆಂತ್ಯಕಾಳು, ಕರಿಬೇವು ಹಾಕಿ ನಾವು ಜಜ್ಕೊಂಡಿರೋ ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನು 1 ರಿಂದ 2 ನಿಮಿಷ ಹುರಿದ್ಬಿಟ್ಟು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಮಾವಿನಕಾಯಿ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು 5 ನಿಮಿಷ ಹೀಗೆ ಕೈ ಆಡಿಸಿದ್ರೆ ಇದು ತುಂಬ ಸಾಫ್ಟಾಗಿ ಬೆಂದ್ಕೊಂಡ್ಬಿಡತ್ತೆ. ಮಾವಿನಕಾಯಿ ತುಂಬ ದಪ್ಪ ಇಲ್ಲ ಅಲ್ವಾ ಹುಳು. ನೋಡಿ ಈಗ ಸ್ಪೂನ್ಲೇ ಕಟ್ ಆಗ್ತಾ ಇದೆ. ಇಷ್ಟಾದರೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಬೇಯಿಸ್ಕೊಂಡು ಈಗ ಸಾರಿಗೆ ನೀರು ಆ್ಯಡ್ ಮಾಡೋಣ. ಸುಮಾರು 1.5 ಗ್ಲಾಸ್, 1/4 ಲೀಟ್ರ್ ಅನ್ಕೋಬೋದು, ಅಷ್ಟು ನೀರನ್ನು ನಾನು ಹಾಕಿರೋದು. ಇದಕ್ಕೆ ಕೊಬ್ಬರಿ ಪೇಸ್ಟು ಮತ್ತು ಉಪ್ಪು, ಬೆಲ್ಲ. ನಮ್ದು ನಾರ್ಮಲಿ ಜಾಸ್ತಿ ಸಾರಿನ ಪುಡಿ ಆ ಥರ ಮಸಾಲೆ ಬೇಕಾಗೋದಿಲ್ಲ ಇದಕ್ಕೆ, ಅಂದರೆ ಹಸಿದು ನಾವು ಕುಟ್ಕೊಂಡು ಹಾಕಿರ್ತೀವಲ್ಲ ಅದಕ್ಕೆ ಸುಮಾರು 1 ಸ್ಪೂನಷ್ಟು ಉಪ್ಪು ಹಾಕಿರೋದು. ಮತ್ತು ಸ್ವಲ್ಪ ಸಾರಿನ ಪುಡಿ, ಸ್ವಲ್ಪ ಅಂದರೆ ಸ್ವಲ್ಪ 1/2 ಸ್ಪೂನಷ್ಟೇ ಸಾರಿನ ಪುಡಿ ಮತ್ತು ಬೆಲ್ಲ. ಇದಕ್ಕೆ ಜಾಸ್ತಿ ಖಾರದ ಪುಡಿ ಆಗಲಿ ಸಾರಿನ ಪುಡಿ 2 ಚಮಚ ಹಾಗೆ ಹಾಕೋದು ಬೇಕಾಗೋದಿಲ್ಲ. ಹಸಿ ಮಸಾಲೆದು ಒಳ್ಳೆ ಸ್ಮೆಲ್ ಬರುತ್ತೆ, ಟೇಸ್ಟ್ ಬರುತ್ತೆ. ಇದನ್ನು ಸುಮಾರು 6 ರಿಂದ 8 ನಿಮಿಷದಷ್ಟು ಕುದಿಸ್ಕೊಳ್ಳೋಣ. ನೋಡಿ ಈ ಥರ ಕುದ್ದು ಅದು ಕಡಿಮೆ ಆಗಬೇಕು, ಕ್ವಾಂಟಿಟಿ ಹಾಫ್ ಆಗಬೇಕು. ಈ ಥರ ಗಟ್ಟಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿದು ಸೂಪ್ ಥರನೂ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು. ಹೀಗೆ 1 ಹೋಳು ಉಪ್ಪಿನಕಾಯಿ, ಸ್ವಲ್ಪ ಸಂಡಿಗೆ, ಸ್ವಲ್ಪ ಅನ್ನಕ್ಕೆ ಸಾರು. ಮಧ್ಯಾಹ್ನದ ಊಟ ಫಿನಿಶ್. ಅಡುಗೆ ಸಿಂಪಲ್ ಆದರೆ ಊಟ ಮಾತ್ರ ಡಬಲ್ ಆಗುತ್ತೆ. 2-3 ಸರಿ ಹಾಕ್ಕೊಂಡು ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.